शिवानी और आप देख रहे हैं बीजापुर एक्सप्रेस। चलते हैं खबरों की ओर। अमित शाह भारत माता की भारत माता की भारतीय जनता पक्ष के भारतीय जनता पक्ष के ಬಿಜೆಪಿ ಶಾಸಕರ ಮೇಲೆ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಕಾನೂನಾತ್ಮಕ ಹಕ್ಕು ಉಲ್ಲಂಘನೆ ಮಾಡುತ್ತಿರುವ ನೀಚ ಸರ್ಕಾರಕ್ಕೆ ರಾಜ್ಯಘಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की भारतीय जनता पक्षಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಶಾಸಕರ ಮೇಲೆ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಯಾರು ಮಾತಾಡ್ತಾರೆ ಸಂದರ್ಭದ ಹೋರಾಟದ ರೂಪರೇಷೆಯಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅರಾಜಕತೆಯನ್ನು ಎಬ್ಬಿಸಬೇಕು. ನೇಪಾಳ ಹಾಗೂ ಬಂಗಾಳ ದೇಶದ ರೀತಿಯಲ್ಲಿ ಈ ಭಾರತ ದೇಶದಲ್ಲಿ ಅರಾಜಕತೆಯನ್ನು ಎಬ್ಬಿಸಬೇಕು. ಕೇಂದ್ರ ಸರ್ಕಾರ ಇರುವುದು ರಾಜ್ಯ ಸರ್ಕಾರಗಳಿಗೆ ಅಸ್ಥಿರವನ್ನು ಮಾಡಬೇಕೆಂಬ ಉದ್ದೇಶದಿಂದ ಒಂದು ಕಾಕ್ರೋಚ್ ಪಾರ್ಟಿಯ ಬಳಸಿಕೊಂಡು ಅವರ ಅನುಯಾಯಿಗಳನ್ನು ಬಳಸಿಕೊಂಡು ದೇಶ ವಿರೋಧಿಗಳನ್ನು ಬಳಸಿಕೊಂಡು ಇವತ್ತು ದೇಶದಲ್ಲಿ ಅರಾಜಕತೆಯನ್ನು ಎಬ್ಬಿಸ್ತಾ ಇದೆ. ಕಾಂಗ್ರೆಸ್ಗೆ ನೇರವಾಗಿ ಬರಲಿಕ್ಕೆ ಧೈರ್ಯ ಇಲ್ಲ. ಇವತ್ತು ಯಾವ ದೇಶ ವಿರೋಧಿಗಳು ಸಂಸ್ಕೃತಿಯನ್ನು ವಿರೋಧ ಮಾಡುವಂತಹ ದೇಶ ವಿರೋಧಿಗಳನ್ನು ಎಂಬ ಕಾಕ್ರೋಚ್ ಎಂಬ ಪಾರ್ಟಿಯ ಅನುಯಾಯಿಗಳನ್ನು ಬಳಸಿಕೊಂಡು ಇವತ್ತು ದೇಶದಲ್ಲಿ ಅರಾಜಕತೆಯನ್ನು ನಡೀತಾ ಇದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಶಾಸಕರ ಮೇಲೆ ಮತ್ತೆ ದಾಳಿಯನ್ನು ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿರುವಾಗ ಇದಕ್ಕೆ ಬಹುಶಃ ಇವತ್ತು ದೇಶದ ಎಲ್ಲಾ ರೀತಿಯ ರಾಜ್ಯಗಳನ್ನು ನೋಡಿದಾಗ ಎಲ್ಲ ಕಡೆಯೂ ಅನೇಕ ಪರೀಕ್ಷೆಗಳಲ್ಲಿ ಗೊಂದಲ ಆಗಿದೆ. ನಾವು ಗೊಂದಲಕ್ಕೆ ಇರಬಾರ್ದಂತೇನಿಲ್ಲ, ಗೊಂದಲ ಆಗಿದೆ. ಅಕಸ್ಮಾತ್ ಆದಂತಹ ಗೊಂದಲಕ್ಕೆ ಪರಿಹಾರ ಹುಡುಕುವಂತ ಕೆಲಸ ದೇಶದ ಪ್ರಧಾನಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತ್ವರಿತ ನ್ಯಾಯಾಲಯಗಳನ್ನು ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಯಾವುದೇ ಆಗಲಿ, ಯಾರೇ ತಪ್ಪು ಮಾಡಲಿ ಅವರಿಗೆ ಶಿಕ್ಷೆ ಆಗಬೇಕೆಂಬುದು ಪ್ರಧಾನಿಯವರ ಉದ್ದೇಶ. ಅದಕ್ಕಾಗಿ ಇಂತಹ ಸಮಯದಲ್ಲಿ ನಾವು ಪ್ರಧಾನಿಯವರನ್ನು ಕೈ ಬಲಪಡಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಪರವಾಗಿ ನಿಲ್ಲಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಭ್ರಷ್ಟಾಚಾರ ತಾಂಡಾಡ್ತಾ ಇದೆ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯವರನ್ನ ನೆರವಿಗೆ ಬರಬೇಕಾಗಿದೆ. ಅವರ ಕೈ ಬಲಪಡಿಸಬೇಕಾಗಿದೆ. ದೇಶ ವಿರೋಧಿಗಳನ್ನು ಹತ್ತಿಕ್ಕುವಂತ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟುಗೂಡಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಉದ್ದೇಶ ಈ ದೇಶ ವಿರೋಧಿಗಳ ಧಿಕ್ಕಾರಕ್ಕೆ ಕೂಗುವ ಸಲುವಾಗಿ, ಇವತ್ತು ದೇಶ ವಿರೋಧಿಗಳಿಗೆ ಬಹಿಷ್ಕಾರ ಹಾಕುವ ಸಲುವಾಗಿ, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಇವತ್ತು ದೇಶದಲ್ಲಿ ಅರಾಜಕತೆ ನಡೀತಾ ಇದೆ. ಇಲ್ಲಿ ಇವತ್ತು ನಿಲ್ಲಬೇಕಾಗಿದೆ. ಇದಕ್ಕಾಗಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಒಕ್ಕೂರಲಿಂದ ನಾವು ಇವತ್ತು ಈ ಸಂದರ್ಭದಲ್ಲಿ ಒಗ್ಗೂಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವುದು ಇವತ್ತು ಯಾವ ದೇಶ ವಿರೋಧಿಗಳಿಗೆ ಬಹಿಷ್ಕಾರ ಹಾಕುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಬಿಜಾಪುರ ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲೆಯ ಅಧ್ಯಕ್ಷರ ಒಳಗೊಂಡು ಮಾಜಿ ಶಾಸಕರು ಇರ್ಬೋದು, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇವತ್ತು ನಮ್ಮ ದೇಶದ 2014ರಿಂದ ಇಲ್ಲಿವರೆಗೆ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂತ ಧೀಮಂತ ನಾಯಕ. ಆದರೆ ಇವತ್ತು ಇವತ್ತು ಎಕ್ಸಾಮ್ದಲ್ಲಿ ಇವತ್ತು ಪತ್ರಿಕೆಯನ್ನು ಸೋರಿಕೆ ಆಗಿದೆ ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತೇನು ನಾಯಕರು ರಾಹುಲ್ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರ ಸಹೋದರಿಯವರು ಎಲ್ಲರೂ ಕೂಡಿ ಇವತ್ತು ಅವರಿಗೆ ಕಾಂಗ್ರೆಸ್ನವರಿಗೆ ಎಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ, ಯಾವುದೂ ಅಧಿಕಾರ ಇಲ್ಲ, ಹತಾಶರಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡಿದರು. ಆ ಹೋರಾಟ ಮಾಡಲಿಕ್ಕೆ ಉದ್ದೇಶ ಏನದ, ಇಡೀ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದ ಸಂದರ್ಭದಲ್ಲಿ ಕೂಡ
ಎಲ್ಲಿ ಒಂದು ಕಪ್ಪು ಚಿಕ್ಕಿ ಇರ್ತಕ್ಕಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ. ಇವತ್ತು ಕರ್ನಾಟಕದಲ್ಲಿ ಎಷ್ಟೊಂದು ಹಗರಣಗಳನ್ನು ಮಾಡಿದ್ರು, ಕೆಪಿಸಿಸಿ ಒಳಗೆ ಎಷ್ಟು ಹಗರಣಗಳನ್ನು ಮಾಡಿದ್ರು, ಇವೆಲ್ಲನೂ ಮುಚ್ಚಿ ಹಾಕಿದ್ರು. SC ST ಇರ್ತಕ್ಕಂಥ ದುಡ್ಡನ್ನು ಎತ್ತಿ ಹಾಕಿದ್ರು. ಅವಾಗ ಇವ್ರು ಕಾಂಗ್ರೆಸ್ನವ್ರಿಗೆ ಎತ್ತಾಗಿ ಅವರು ಕಣ್ ತೆಗೆದು ನೋಡ್ಲಿಲ್ಲ. ಆದ್ರೆ ಇವತ್ತು ಆ ನೀಟ್ ಎಕ್ಸಾಮ್ ದಲ್ಲಿ ಇವತ್ತು ಯಾರು ತಪ್ಪಿಸ್ತರದಾರ ಆ ತಪ್ಪಿಸ್ತರ ಮೇಲೆ ನಾವು ಕ್ರಮ ತಕ್ಕೊಳ್ಳೋದು ಈಗಾಗಲೇ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಧೈರ್ಯದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಕಪ್ಪು ಚಿಕ್ಕಿಯನ್ನು ಹಚ್ತಕ್ಕಂಥ ಕಾಂಗ್ರೆಸ್ನವ್ರು ಇವತ್ತು ಮಾಡ್ಲಿಕ್ಕತ್ತಾರ. ಇಡೀ ದೇಶದಲ್ಲಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ, 51,000 ಇವತ್ತು ಮೆಡಿಕಲ್ ಕಾಲೇಜ್ ಇದ್ದು ಇವತ್ತಿನ ದಿನಮಾನಗಳಲ್ಲಿ 1,36,00,000 ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡ್ತು. ಆದ್ರೆ ಕಾಂಗ್ರೆಸ್ನವ್ರು ಮಾಡಿದ್ದೇನು ಇಲ್ಲಿವರೆಗೆ? ಇವತ್ತು ಅನೇಕ ಕೆಲಸಗಳನ್ನ ಮಾಡಿದ್ರು ಕೂಡ ಎಷ್ಟೋ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು. ನೀಟ್ ಇವತ್ತು ಯಾರಾದ್ರೂ ಸೋತು ಇವತ್ತು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು. ಆದ್ರೆ ಯಾರು ತಪ್ಪಿಸ್ತಾರದಾರ ಅವ್ರನ್ನ ಇಮಿಡಿಯೇಟ್ಲಿ ಬಂದ್ ಮಾಡ್ಬೇಕು, ಅವ್ರನ್ನ ಬಂಧನ ಮಾಡ್ಬೇಕು ಅಂತಕ್ಕಂತ ಅವ್ರ ಮೇಲೆ ಕ್ರಮ ತಕ್ಕೋಬೇಕಂತಕ್ಕಂತ ಈಗಾಗಲೇ ಒಂದು ನಿರ್ಧಾರವನ್ನ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ಆದ್ರೆ ಇವತ್ತು ನಮ್ಮ ಪಕ್ಷದ ಶಾಸಕರು ಇವತ್ತು ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ನವರು ತತ್ತಿ ಹೋಗಿತಾರ. ಅವ್ರು ತತ್ತಿ ಹೋಗಿತ್ತಂತ ಹೇಳಿ ಕೆಲಸವನ್ನ ಈಗಾಗಲೇ ನಮ್ಮ ಕಾಂಗ್ರೆಸ್ನವ್ರು ಮಾಡ್ತಾರ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇವತ್ತು ದುಡ್ಡು ಕೊಟ್ಟು ಬೇರೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಅವ್ರನ್ನ ಹೋರಾಟ ಮಾಡ್ಲಿಕ್ಕೆ ಹಚ್ತಾರ. ಆದ್ರೆ ಅಲ್ಲೇ ಇರ್ತಕ್ಕಂಥ ನೀಟ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಒಳ್ಳೆಯ ಅಂಕವನ್ನ ಪಡೆದಿದ್ದೀವಿ, ನಮ್ಗೆ ಯಾವುದು ತೊಂದರೆ ಇಲ್ಲ, ಇದು ಯಾವುದೋ ನಮ್ಗೆ ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಒಬ್ಬ ಮಹಿಳೆ ಕೊಡ್ತಾರ. ಆದ್ರೆ ಇವತ್ತು ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ತಮಗೆ 2028 ಚುನಾವಣೆ ಹತ್ರ ಬರ್ತಕ್ಕಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಹೆಸರನ್ನ ಕೆಡಿಸ್ಬೇಕಂತಕ್ಕಂತ ಪ್ರಯತ್ನ ನೀವು ಮಾಡಿದಿರಿ. ಅದು ಯಾವ ಕಾಲಕ್ಕೂ ಸಾಧ್ಯ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನ ಧೈರ್ಯದಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದಕ್ಕೆ ಯಾವುದು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಯಾವುದಕ್ಕೂ ಹಿಂದೇಟು ಹಾಕೋದಿಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮುಂದೆ ಸಾಗ್ಲಿ, ನಾವೆಲ್ಲ ಹಿಂದೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ. ಆ ದಿಶೆಯಲ್ಲಿ ಇವ್ರು ಏನಾದ್ರು ಕಾಂಗ್ರೆಸ್ನವ್ರು ಇದೇ ರೀತಿ ನಡೆದ್ರೆ ಇಡೀ ಜಿಲ್ಲೆ ಆದಂತ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನ ಮಾಡ್ಬೇಕಾಗ್ತದೆ. ಇದು ಎಚ್ಚರಿಕೆ ಗಂಟೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದು ಏನು ಹೋರಾಟ ಮಾಡ್ಲಿಕ್ಕತ್ತೀರಿ ಇದಕ್ಕೆ ನಾವು ಮುಟ್ಟುಗೋಲು ಹಾಕಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಹುಲ್ ಗಾಂಧಿ ಅವರಿಗೆ, ಭ್ರಷ್ಟ ರಾಹುಲ್ ಗಾಂಧಿ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಭಾರತ ಸರ್ಕಾರದ ವಿರುದ್ಧ ಏನು ಕಾಂಗ್ರೆಸ್ ಕುತಂತ್ರ ನಡೆಸಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣಿ ಮಾಡುವಂತ ಒಂದು ನಾಟಕ ಮಾಡಿ, ಆ ನಾಟಕದಿಂದ ದೇಶದ ಜನರ ದಿಕ್ಕನ್ನು ತಪ್ಪಿಸ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ನಾವು ಖಂಡನೆಯನ್ನು ಮಾಡ್ತೀವಿ. ಬಹುಶಃ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೀಟ್ ಎಕ್ಸಾಮದ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ದಿಕ್ಕು ತಪ್ಪಿಸಿ ತನ್ಮೂಲಕ ದೇಶದ ಸಂಸ್ಕೃತಿಯನ್ನ, ದೇಶದ ನಾಗರಿಕತೆಯನ್ನ ಹಾಳು ಮಾಡುವಂತ ಒಂದು ಹುನ್ನಾರ ಕಾಂಗ್ರೆಸ್ ಮಾಡ್ತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಭಾರತ ಏನು ಭವ್ಯ ಭಾರತವಾಗಿ ಬೆಳೆದೋದು, ಇದನ್ನು ಹೇಗಾದ್ರೂ ಮಾಡಿ ತಡಿಬೇಕು. ಕಾಂಗ್ರೆಸ್ನ ಪೇಮೆಂಟ್ ಗಿರಾಕಿಗಳನ್ನ ಬಿಟ್ಟು ನರೇಂದ್ರ ಮೋದಿ ಅವರ ಹೆಸರು ಕೆಡಿಸುವಂತ ಹುನ್ನಾರ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಈ ಉಗ್ರ ಹೋರಾಟದ ಮೂಲಕ ಸನ್ಮಾನ್ಯ ವಿಜಯಗೌಡ ಪಾಟೀಲ್ರ ನೇತೃತ್ವದಲ್ಲಿ, ಸನ್ಮಾನ್ಯ ರಮೇಶ್ ಬುಸ್ನೂರ್ ಸಾಹೇಬ್ರ ನೇತೃತ್ವದಲ್ಲಿ, ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಂಗಡಿಯವರ ನೇತೃತ್ವದಲ್ಲಿ ನಾವೆಲ್ಲ ಪದಾಧಿಕಾರಿಗಳು, ನಾವೆಲ್ಲ ಕಾರ್ಯಕರ್ತಗಳು ಹೋರಾಟ ಮಾಡ್ತೀವಿ. ಇದಕ್ಕೆ ಕಾಂಗ್ರೆಸ್ ಮುಚ್ಕೊಂಡು ಕೂಡ್ದಿದ್ರೆ ಬರುವಂತ ದಿನಗಳಲ್ಲಿ ಉಗ್ರ ಹೋರಾಟ ಬಿಜಾಪುರ ನಗರದಲ್ಲಿ, ಬಿಜಾಪುರ ಜಿಲ್ಲಾದಲ್ಲಿ ಆಗ್ತದೆ ಅಂತ ಹೇಳ್ತೇನೆ. ಬಹುಶಃ ಈ ಹೋರಾಟ ಶುರು ಆದ್ರೆ ಇದನ್ನ ತಡೆಯೋರು ಯಾರು ಇಲ್ಲ, ಯಾರ ಮಾತು ಕೇಳುವುದಿಲ್ಲ. ನ್ಯಾಯಕ್ಕಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ನಿಂದಿರ್ತಕ್ಕಂಥ ಪಾರ್ಟಿ ಆಗಿದ್ದು
ನಾವು ನಿಶ್ಚಿಂತವಾಗಿ ಜನರ ಸಲುವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಬಿಜಾಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ 8 ಮತಕ್ಷೇತ್ರದ ನಾಯಕರನ್ನು ಒಳಗೊಂಡು ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳ ಜೊತೆಗೆ ಇವತ್ತು ನಾವಿಲ್ಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರ ದುಷ್ಟ ನೀತಿಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ 60 ವರ್ಷ ಆಳ್ವಿಕೆ ಮಾಡಿದ್ರು ಕೂಡ ಅವರ 60 ವರ್ಷದ ಆಡಳಿತದಲ್ಲಿ ಬರೀ ಜನ ವಿರೋಧಿ ಕೆಲಸವನ್ನು ಮಾಡ್ಕೊತ ಬಂದ್ರು. ಜನರ ರಕ್ಷಣೆ ಮಾಡ್ಲಿಲ್ಲ. ಬಡವರಾಗೇ ಇದ್ರು. ಆದ್ರ ಕಾಂಗ್ರೆಸ್ ಸರ್ಕಾರ 60 ವರ್ಷದ ತನ್ನ ಅವಧಿಯಲ್ಲಿ ಇವತ್ತು ಜನರ ರಕ್ಷಣೆ ಅಂತೂ ಒಂದ್ ಮಾತು ಉಳಿತು. ಅವ್ರು ತಮ್ಮ ರಕ್ಷಣೆಯನ್ನ ಮಾಡ್ಕೊಳಕಾಗಿಲ್ಲ. ಇವತ್ತು ಅವರ ಆಡಳಿತದಲ್ಲೇನೆ ಗೋಡ್ಸೆನ್ ಕೊಲೆ ಆಯ್ತು. ಅವರ ಆಡಳಿತದಲ್ಲೇನೆ ರಾಜೀವ್ ಗಾಂಧಿ ಅವರ ಜೀವ ಕಳ್ಕೊಂಡ್ರು. ಅವರ ಆಡಳಿತದಲ್ಲಿ ಇಂದಿರಾ ಗಾಂಧಿ ಅವರ ಜೀವ ಕಳ್ಕೊಂಡಂತ ಸಾಕಷ್ಟು ಉದಾಹರಣೆ ಅದಾವ. ಒಂದ್ ಅರ್ಥ ಅವರ ಆಡಳಿತದಲ್ಲಿ ವೈಫಲ್ಯಗಳ ತುಂಬಿ ತುಳಿತಿದ್ದು. ಅವರ ರಾಜಕೀಯ ವ್ಯವಸ್ಥೆ ಬಡವರಾಗಿರ್ತಕ್ಕಂಥದ್ದು, ದುಷ್ಟ ಶಕ್ತಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು. ಇಂಥ ಒಂದು ಸರ್ಕಾರ, ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳೋ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗ್ಯದ. ಇವತ್ತು ಯಾವ ರಾಜ್ಯದಲ್ಲಿ ಇಲ್ಲ, ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅದ. ಆದ್ರೆ ಕರ್ನಾಟಕದ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ನಾಚಿಕ್ ಪಡಬೇಕಾಗಿತ್ತು. ಯಾಕಂದ್ರೆ ರಾಜ್ಯದಲ್ಲಿ ಅರಾಜಕತೆ ಅದ, ಬರಗಾಲ ಬಿದ್ದದ, ಬೆಳೆ ಬೆಳೀತಾ ಇಲ್ಲ, ರೈತರು ರೋಡಿಗೆ ಬರ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಒಳಗ ಇವತ್ತು ಆ ರೈತರ ಬಗ್ಗೆ ಕಳಕಳಿ ಇಲ್ಲ. ಇಡೀ ರಾಜ್ಯ ಬರಗಾಲ ಅಂದ್ರೆ ತತ್ತರಿಸ್ತಾ ಇದೆ. ಇವತ್ತು ರಾಜ್ಯವನ್ನ ಬರಗಾಲ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇದೆಲ್ಲ ಮಧ್ಯನೂ ಕೂಡ ಇವತ್ತು ನೀಟ್ ಪರೀಕ್ಷೆ ಹೋರಾಟ ನಾವು ಸಪೋರ್ಟ್ ಅದೀವಿ ಅದಕ್ಕೆ. ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅವರ ಜೀವನ ಈ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತ ಮುಖ್ಯ ಬಾರಿ ಯಾರಿಗೆ ಕೊಡುದಿಲ್ಲ. ಅವ್ರು ಅಷ್ಟ ಒಂದು ವಿಚಾರವಾದಿ ಪ್ರಧಾನಮಂತ್ರಿಗಳದಾರ. ಇವತ್ತು ನಾವು 60 ವರ್ಷ ಆಡಳಿತದಲ್ಲಿ, ನಿಮ್ಮ ಆಡಳಿತದಲ್ಲಿ ಎಷ್ಟು ಮಂದಿ MBBS ಕಲಿತಿದ್ರಿ? ಇವತ್ತು ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಎಷ್ಟು ಸೀಟ್ಗಳನ್ನ ಹೆಚ್ಚು ಮಾಡಿದಾರೆ ಅಂತಕ್ಕಂಥ ಜ್ಞಾನ ನಿಮಗೆ ಬೇಕಲ್ಲ. ಇವತ್ತು ನಾ ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ, DK ಶಿವಕುಮಾರ್ ಅವ್ರಿಗೆ, ಇವತ್ತು ರಾಜ್ಯದಲ್ಲಿ ಅರಾಜಕತೆ ಇದೆ, ಇವತ್ತು ಮಳೆ ಆಗಿಲ್ಲ, ಇವತ್ತು ನೀವು ಯಾವ ನೈತಿಕತೆಯಿಂದ ಹೋರಾಟ ಮಾಡ್ತಿದ್ದ ಡೆಲ್ಲಿ ಒಳಗ? ಇವತ್ತು ರಾಜ್ಯದಲ್ಲಿ ಒಂದು ಹಳ್ಳಿ ಸಂಪರ್ಕನ ಕಟ್ ಆಗಿಬಿಟ್ಟೈತಿ. ಇವತ್ತು ರೋಡ್ಗಳಿಲ್ಲ, ಗುಂಡಿಗಳಿಂದ ತುಂಬೈತಿ. ಇವತ್ತು ಬರಗಾಲ ಇದ್ದು ಅಂದ್ರ ಈ ರೈತರಿಗೆ ಹನಿ ನೀರಾವರಿ ಬೇಕಾಗೈತಿ. ಇವತ್ತು ಕಡಿಮೆ ನೀರದಾವ ಅಂದ್ರೆ ಬೆಳಿಬೇಕಾಗೈತಿ. ಅವ್ರು ನೀವೇನ್ ಹೇಳ್ತೀರಿ, ಬೆಳಿಬೇಡ ಅಂತ ಹೇಳ್ತಿರಲ್ಲ, ಅವ್ರು ಬೆಳಿಬೇಕಾಗೈತಿ. ಇಲ್ಲೆಲ್ಲ ಸಮಸ್ಯೆಗಳ ಸಾವಿರದಾವ್. ಇಂತ ಸಮಸ್ಯೆ ಇಟ್ಕೊಂಡು ಇವತ್ತೇ ನೀವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಕ್ಕಂತ ನೈತಿಕ ಇಲ್ಲ, ಇದು ನಾಚಿಕೆಗೇಡಿ ಸಂಗತಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇಷ್ಟ ಹೇಳಿ ಇದ್ರ ವಿರುದ್ಧ ನಮ್ಮ ಹೋರಾಟ ನಾವು ಸಾಂಕೇತಿಕ ಹೋರಾಟ ಮಾಡಿದೀವಿ. ಆದ್ರೆ ಇದನ್ನ ಈ ಹೋರಾಟ ತಡಿಲಿಕ್ಕೆ ಬಹಳಷ್ಟು ರಾಜಕಾರಣಿಗಳ ಒತ್ತಡ ಬಂತು ನಮಗ್, ಹೋರಾಟ ಮಾಡಬೇಡ್ರಿ ಅಧ್ಯಕ್ಷದಿಂದ. ಆದ್ರೆ ನಾವು ಕರ್ನಾಟಕದ ಪೊಲೀಸ್ ಇಲಾಖೆ ಮೇಲೆ ನಮಗ್ ನಂಬಿಕೆ ಅದ. ಆದ್ರೆ ನಿಮ್ಮಿಂದ ಅವ್ರು ಕೆಲವೊಂದು ಅವ್ರನ್ನ ತಪ್ಪಿಸೋ ಕೆಲಸ ಮಾಡಕೈತಿ ಪೊಲೀಸ್ ಇಲಾಖೆಗೆ. ಆದ್ರೆ ನಮಗ್ ನಂಬಿಕೆ ಇತ್ತು, ಪೊಲೀಸ್ ಇಲಾಖೆಯಿಂದ ಕೂಡ ನಮಗೆ ಹೋರಾಟ ಇಲ್ಲಿ ಮಾಡಾರ್ಥ ಒಂದು ತಡೆ ಕೂಡ ಬರ್ತಾ ಇತ್ತು. ಆದ್ರೆ ನಾವು ನಿರ್ಣಯ ಮಾಡಿದ್ದು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿರ್ಬೋದು, ನಾವು ಯಾವಾಗಲೂ ದೇಶಕ್ಕಾಗಿ ಬದುಕ್ತಕ್ಕಂತ ಕಾರ್ಯಕರ್ತರಿರೋದ್ರಿಂದ ನಾವು ಎದಕ್ಕೂ ಬಗ್ಗದೆ ನಾವು ಹೋರಾಟ ನಿರ್ಣಯ ತಗೊಂಡು ನಮಗೊಂದು ನಂಬಿಕೆ ಇತ್ತು ಕರ್ನಾಟಕದ ಪೊಲೀಸರ ಬಗ್ಗೆ. ಆ ನಂಬಿಕೆ ಮೇಲೆ ನಾವು ಬಂದಿದೀವಿ, ಹೋರಾಟ ಮಾಡಿದೀವಿ. ಇದೇ ರೀತಿ ನೀವೇನಾದ್ರು ಹೋರಾಟ ಹತ್ತಿಕ್ಲಿಕ್ಕೆ ಪ್ರಯತ್ನ ಪಟ್ರೆ ಮುಂದಿನ ದಿನಮಾನದಲ್ಲಿ ಇದು ಉಗ್ರ ಹೋರಾಟ ಬಿಜಾಪುರ ತಾಳ್ತಂತಕ್ಕ ಎಚ್ಚರಿಕೆಯನ್ನು ಕೊಡೋ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಧಿಕ್ಕಾರ ಧಿಕ್ಕಾರ. ಜೈ ಜಯವಾಗಲಿ. ಇವತ್ತಿನ ದಿವಸ ಮಾಡುವಂತ ಈ ಸ್ಟ್ರೈಕ್ ಏನಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದವರು ಸ್ಟೂಡೆಂಟ್ಗಳನ್ನ ಮುಂದಿಟ್ಕೊಂಡು ಮನಸ್ಸು ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ನಮಗೆಲ್ಲ ಬಹಳ ಅಸಹ್ಯ ಅನಿಸ್ತದೆ. ಯಾಕಂದ್ರೆ ಎಲ್ಲರೂ ಶಿಕ್ಷಣವಂತರಿದ್ದಾರೆ. ಅವ್ರಿಗೆ ಗೊತ್ತದ BJP ಸರ್ಕಾರ ಏನ್ ಮಾಡ್ಯದ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಯದ, ನಮ್ಗೆ ಯಾವ್ಯಾವ ಯೋಜನೆಗಳನ್ನ ತಲುಪಿಸದ, ಆಮೇಲೆ ಹೆಣ್ಮಕ್ಳಿಗೆ ಎಷ್ಟೊಂದು ಸಹಾಯವಾದಂತಹ ಯೋಜನೆಗಳನ್ನ ಮಾಡಿಕೊಡ್ತದ ಅನ್ನೋದು ಎಲ್ಲರಿಗೂ ಮನದಟ್ಟದ ಇವತ್ತು. ಆದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದವರು ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಮನಸ್ಸು ರಾಜಕಾರಣವನ್ನ ಮಾಡ್ತಾರಂದ್ರೆ ನಮ್ಗೆಲ್ಲರಿಗೂ ಇವತ್ತಿನ ದಿವಸ ಬಹಳ ಅಸಹ್ಯ ಅನಿಸ್ತದೆ. ಅದು ಹೋಗಿ ಮೋದಿಜಿಯವರ ಆಫೀಸ್ ಮುಂದೆ
ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಹಿಮ್ಮತ್ತೈತೋ ಭಾರ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ಹಿಮ್ಮತ್ ಇದೆ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಜಿ ಅವರು ಇಷ್ಟು ಒಳ್ಳೆ ಆಡಳಿತವನ್ನು ನಮ್ಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರತಿಯೊಂದು ವಿದ್ಯಾರ್ಥಿ ತಲೆ ಒಳಗೂ ಅದ ಇವತ್ತು ಆ ವಿಷಯ. ಹಿಮ್ಮತ್ ಇದ್ದಿದ್ದಕ್ಕೆ ನಾವು ಇವತ್ತೆಲ್ಲರೂ ಒಳ್ಳೆ ರಾಜಕಾರಣವನ್ನು ಪಡಿತಾ ಇದ್ದೀವಿ. ಅಂಥದ್ರಲ್ಲಿ ಇವರು ಅಂತ ಒಳ್ಳೆ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಕೆಟ್ಟ ಶಬ್ದಗಳನ್ನು ಮಾತಾಡಿದ್ದು ನಮಗೆಲ್ಲ ಬಹಳಷ್ಟು ಹೆಣ್ಮಕ್ಳಿಗೆ ಕೆಟ್ಟ ಅನಿಸ್ತದ. ಅವರು ನಮ್ಮ ತಂದೆ ಸ್ಥಾನದೊಳಗೆ ಇಟ್ಕೊಂಡು ನಮ್ಮ ದೇಶವನ್ನು, ನಮ್ಮ ಹೆಣ್ಮಕ್ಳನ್ನ ಕರೋನಾ ಟೈಮಲ್ಲಿ ಎಲ್ಲ ಯಾವ ಥರ ನಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಅನ್ನೋದು BJP ಸರ್ಕಾರ ಮಾಡಿದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವತ್ತು ಈ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಇಂಥ ಹೊಲಸು ರಾಜಕಾರಣ ಮಾಡೋದು ಸರಿಯಲ್ಲ. ಯಾಕಂದ್ರೆ ಇಲ್ಲಿ ಬರಗಾಲ ಆಗ್ಯದ, ರೈತರಿಗೆ ಉಣ್ಣಕ್ಕೆ ಕಾಳಿಲ್ಲ, ಕಡಿ ಇಲ್ಲ, ಭಯಂಕರ. ಒಂದ್ ಕಡೆ ಮಳೆ ಆಗ್ಯದ, ಒಂದ್ ಕಡೆ ಇಲ್ಲ, ರೈತರು ಕಂಗಾಲಾಗಿದ್ದಾರೆ. ಅದನ್ನ ಬಂದು ನೋಡೋದು ಬಿಟ್ಟು, ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಯಾವ್ದಾರ ಒಂದು ವಿಷಯ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಹೊಲಸು ಯೋಜನೆಗಳನ್ನು ಹಾಕೊಂಡ್ರೆ ಇದು ಯಾರಿಗೂ ಮನಸ್ಸಿಗೆ ಮುಟ್ಟುದಿಲ್ಲ. ವಿದ್ಯಾರ್ಥಿಗಳನ್ನ ಪ್ರತಿಭಟನೆ ಮಾಡಕ್ಕೆ ಎಬ್ಸಿದ್ರು ಅವ್ರು ಮುಟ್ಟುದಿಲ್ಲ. ಯಾಕಂದ್ರೆ ಅವ್ರು ಸುಶಿಕ್ಷಿತರಾದ, ಯಾವ ಸರಿ ಯಾವ ತಪ್ಪು ಅನ್ನುವಂಥದ್ದನ್ನ ವಿಚಾರ ಮಾಡ್ತಾರೆ. ಇಷ್ಟೇ ನಾನು ಒಂದೆರಡು ಮಾತುಗಳು. ಇವತ್ತು ಹೋರಾಟ ಮಾಡುವಂತ ಈ ಒಂದು ಹೀನ ಕೃತ್ಯಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಖಂಡಿಸ್ತೇವೆ. ಇದು ವಿದ್ಯಾರ್ಥಿಗಳ ಹೋರಾಟ ಅಲ್ಲ, ಗುಂಡಾಗಳ ಹೋರಾಟ. ವಿದ್ಯಾರ್ಥಿಗಳು ಯಾವುದೇ ರೀತಿ ಒಂದು ಕಲ್ಲು ತೂರೋದಾಗ್ಲಿ, ಪೊಲೀಸರ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯಗತ ಕಾಂಗ್ರೆಸ್ ಸರ್ಕಾರಕ್ಕೆ, ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ ಧಿಕ್ಕಾರ, 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 ಕಾಂಗ್ರೆಸ್ ಸರ್ಕಾರಕ್ಕೆ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತ್ ಮಾತಾ ಆಡಳಿತ ಸರ್ಕಾರ ದಬ್ಬಾಳಿಕೆ ನಿಯಂತ್ರಿಸಲು ಹಾಗೂ ಅನ್ವೇಷಣೆ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪನೆ ಮಾಡಲು ಬರ್ರಿ ಮುಂದೆ ಬರ್ರಿ ಸಾಹೇಬ್ರ ಮುಂದೆ ಬರ್ರಿ ಜರ. ಇವತ್ತು ವಿಜಯಪುರ ಜಿಲ್ಲೆಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರ ಒಂದು ಆದಿಯಾಗಿ ಎಲ್ಲ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆ ಎಲ್ಲ ಕಾರ್ಯಕರ್ತರು, ಹಿರಿಯರು, ಮಾಜಿ MLAಗಳ ಎಲ್ಲರೂ ಸೇರಿ ಇವತ್ತು ಹೋರಾಟ ಯಾಕೆ ಮಾಡಿದ್ದೀವಿ ಅಂತಂದ್ರೆ, ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಕಪ್ಪು ಚುಕ್ಕಿಯನ್ನ ಹೊರಡಿಸ್ಲಿಕ್ಕೆ ಏನು ಹೊರಟಿದೆಯಲ್ಲ, ಅದನ್ನ ನಾವು ಖಂಡಿಸಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ಇವತ್ತು ಮೋದಿಜಿ ಅವ್ರಿಗೆ ಏನು ಅನ್ನೋದು ಹುಟ್ಟಿದ ಕೂಸಿಗೂ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೂ 100 ವರ್ಷ ಹೋದ್ರು ಕೂಡ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದಾರೆ, ಬೇರೆ ದೇಶದಿಂದ ಜನಗಳನ್ನ ತಂದು ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ಪೊಲೀಸರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಡಿಯುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ, ನಾಚಿಗೆ ಬರ್ಬೇಕು ನಿಮ್ಮ ಜನ್ಮಕ್ಕೆ. ಇವತ್ತು ಎಷ್ಟೋ ಭ್ರಷ್ಟಾಚಾರಗಳನ್ನ ನೀವು ಮಾಡಿದ್ದೀರಿ, ಎಷ್ಟೋ ಭ್ರಷ್ಟಾಚಾರಗಳಲ್ಲಿ ನೀವು ಹೊರಳಾಡ್ತಾ ಇದ್ದೀರಿ. ಆದ್ರೆ ಇವತ್ತು ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಯಾವ ರೀತಿ ದೇಶವನ್ನು ಆಳ್ತಾ ಇದ್ದಾರೆ, ಅವರು ಒಬ್ಬ ಧಾರ್ಮಿಕ ಮತ್ತು ದೇಶಭಕ್ತ ಅಂತ ಪ್ರತಿಯೊಬ್ಬರು ಬಿರುದನ್ನ ಕೊಟ್ಟಿದ್ದಾರೆ. ಅಂತ ವ್ಯಕ್ತಿಗೆ ಕಪ್ಪು ಚುಕ್ಕಿಯನ್ನ ಹೊರಡಿಸ್ಲಿಕ್ಕೆ ನೀವು ಹೊರಟಿದ್ದೀರಲ್ಲ, ಇದನ್ನ ಖಂಡನೀಯವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ. ನೀವೇನ ಒಂದು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ, ನೀವೇನು ಕರೆತಂದಿರಲ್ಲ, ನಮ್ಮ ದೇಶದವ್ರು ಅಲ್ಲವೇ ಅಲ್ಲ ಅವರು. ನೀವು ತಿಳ್ಕೊಬೇಕಾಗಿತ್ತು ಮೊದಲೇ ದೇಶ ಯಾರ್ಲಿದ್ದ ನಿಂತಿದೆ ಇವತ್ತು ಅಂತ. ನಮ್ಮ ದೇಶ ಎಷ್ಟು ಸುಭದ್ರವಾಗಿ ನಡೀತಾ ಇದೆ ಅಂತಂದ್ರೆ ಅದು ಏಕೈಕ ಮೋದಿಜಿಯವರಿಗೋಸ್ಕರ. ಅವ್ರೊಬ್ರು ಅದಾರ ಅಲ್ಲಿ ಮೇಲಿದ್ದಾರ ಅನ್ನೋ ನಮ್ಮ ಭಾರತ ದೇಶ ಸುರಕ್ಷಿತವಾಗಿ ನಡೆದದ. ಅದನ್ನ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಮೋದಿಜಿ ಅವ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಹೊಳ್ಳಿ ನೋಡ್ರಿ. ಅವ್ರ ಹಿಂದೆ ಮಕ್ಕಳಿಲ್ಲ, ಜನ ಇಲ್ಲ, ದೇಶದ ಜನರೇ ಅವ್ರಿಗೆ ಮಕ್ಕಳು, ಅವ್ರ ಕುಟುಂಬ. ಇವತ್ತಾದ್ರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಕುಟುಂಬಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀರಿ. ಅವರು ಮೋದಿಜಿ ಅವರು ದೇಶಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ. ತಿಳ್ಕೊಬೇಕಾಗಿ ಹೋರಾಟ ಮಾಡಿದ್ರಿ, ಎಲ್ಲಿಂದ ಇವತ್ತ ನಾವು DC ಅವರ
ಅಂಬೇಡ್ಕರ್ ಸರ್ಕಲ್ ಇಂದ DC ಕಚೇರಿವರೆಗೂ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಬಿಜೆಪಿ ಪಕ್ಷದ ಎಲ್ಲ ನಾಯಕರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡಿ ಇವತ್ತು ನಾವು DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಏನಂತಂದ್ರೆ ಇದು ಮಾಡ್ತಾ ಇರೋದು ಭ್ರಷ್ಟಾಚಾರ. ಕಾಂಗ್ರೆಸ್ ಸರ್ಕಾರ ಇದು ಒಂದು ಹುನ್ನಾರವನ್ನ ಹೂಡ್ಕೊಂಡು ಇವತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಆಗಿದೆಯಲ್ಲ, ಅದರ ವಿರುದ್ಧವಾಗಿ ಅದು ಏನಾಯ್ತು ಅನ್ನೋದನ್ನ ಕೂಲಂಕುಷವಾಗಿ ಮೋದಿಜಿಯವರು ಅದನ್ನ ವಿಚಾರ ಮಾಡಿ ಆಲ್ರೆಡಿ ಮಾಡಿದಂತವರಿಗೆ, ತಪ್ಪು ಮಾಡಿದವರಿಗೆ ಇವತ್ತು ಶಿಕ್ಷೆ ಕೊಡ್ತಾ ಇದ್ದಾರೆ. ಅದನ್ನ ಗೊತ್ತಿದ್ದು ಕೂಡ ಇವರು ಈ ರೀತಿ ಒಂದು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರಲ್ಲ, ಅದನ್ನ ನಾವು ಖಂಡಿಸಿ ಇವತ್ತು ನಾವು DC ಅವರಿಗೆ ಮನವಿ ಕೊಟ್ಟಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ಸಂಗಮ್ಮ ದೇವರಹಳ್ಳಿ, ಮುದ್ದೇಬೇಳ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷ.